ಮೊದಲನೇದಾಗಿ ನನ್ನ ಗೆಳೆಯ ರಘುಭಟ್ ಹಾಗೂ ಸುಗುಣ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ತುಂಬ ಹೃದಯದ ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತೇನೆ. ಮಾಧ್ಯಮ ಅಂತ ಬಂದಾಗ ಎಲ್ಲರ ಮಧ್ಯದಲ್ಲಿ ಒಂದು ಬ್ರಿಡ್ಜ್ ಥರ ನಿಂತ್ಕೊಳ್ಳೋವಂಥದ್ದು ಮಾಧ್ಯಮ. ಸೊ ನಾನು ಮೊದಲನೇದಾಗಿ ಗಣೇಶ್ ಕಾಸರಗೋಡು ಸರ್ ಯಾಕೆ ಮಾತಾಡಲಿ ಅಂತ ಹೇಳಿದೆ ಅಂದರೆ, ನಾನು ಇಂಡಸ್ಟ್ರಿಗೆ ಬಂದಾಗಿಂದ ನಮ್ಮನ್ನು ನೋಡ್ತಾ ಇರೋರವರು, ನಮ್ಮನ್ನು ತಿದ್ದಿದವರು, ನಾವು ತಪ್ಪು ಮಾಡಿದಾಗ ನಮಗೆ ಬೈದವರು ಎಲ್ಲವೂ ಸಹ ಆಗಿ ಅವರು ನಮಗೆ ಅವತ್ತಿಂದ ಇವತ್ತರೆಗೂ ಗುರುಗಳಿಗೆ ಸಮಾನ. ಸೊ ಹಾಗಾಗಿನೇ ಅವರು ಮೊದಲು ಮಾತಾಡಲಿ ಅಂತ ಹೇಳಿದೆ. ಗಣೇಶ್ ಕಾಸರಗೋಡು ಅವ್ರಿಗೆ ಮತ್ತು ಅವರ ಮಿತ್ರರು ಮತ್ತೆಲ್ಲ ಪತ್ರಿಕೋದ್ಯಮ, ನಾನು ಬರವಣಿಗೆ ಪತ್ರಿಕೋದ್ಯಮದ ಬಗ್ಗೆ ಯಾಕೆ ಭಾಳಷ್ಟು ಹೆಮ್ಮೆ ಅಂದರೆ, ಎಲ್ರಿಗೂ ಅವ್ರದ್ದೊಂದು ಸೋರ್ಸ್ ಆಫ್ ಇನ್ಕಮ್ ಅಂತ ಇರುತ್ತೆ. ಬಟ್ ಆದರೆ ಪತ್ರಿಕೋದ್ಯಮಕ್ಕೆ ಮಾತ್ರ, ಅದರಲ್ಲೂ ಬರವಣಿಗೆ ಪ್ರಿಂಟ್ ಮೀಡಿಯಾದವ್ರಿಗೆ, ಅವರು ಬರೀ ಅಕ್ಷರಗಳನ್ನೇ ನಂಬಿಕೊಂಡು ಬದುಕ್ತಾ ಬಂದಿರೋರು ಅವತ್ತಿಂದ ಇವತ್ತವರೆಗೂ. ಅಫ್ಕೋರ್ಸ್ ಇವತ್ತು ತುಂಬ ಅಡ್ವಾನ್ಸ್ ಆಗಿ ಟೆಕ್ನಾಲಜಿಯಲ್ಲಾಗಿ ಸೋಷಿಯಲ್ ಮೀಡಿಯಾ ಬಂದಿದೆ, ಎಲೆಕ್ಟ್ರಾನಿಕ್ ಮೀಡಿಯಾ ಬಂದಿದೆ. ಪತ್ರಿಕೋದ್ಯಮದಲ್ಲಿ ಇದ್ದವರು ಅಷ್ಟೂ ಜನ ಇವತ್ತು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ತುಂಬ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದಾರೆ. ಇವತ್ತು ಅವರು ದುಡ್ಡು ನೋಡ್ತಾ ಇದ್ದಾರೆ, ಬಹಳಷ್ಟು ಸಂತೋಷ. ಆವತ್ತಿನ ಕಾಲದಲ್ಲಿ ಏನೂ ನೋಡಿರಲಿಲ್ಲ ಅವರು, ಇವತ್ತು ದುಡ್ಡು ನೋಡ್ತಾ ಇದ್ದಾರೆ, ಬಹಳಷ್ಟು ಸಂತೋಷ. ಆದರೆ ಗಣೇಶ್ ಕಾಸರಗೋಡು ಸರ್ ಬಗ್ಗೆ ಹೆಮ್ಮೆ ಅಂದರೆ, ಇವತ್ತು ಅವರು ಬರವಣಿಗೆನೇ ನಂಬ್ಕೊಂಡು ಬದುಕ್ತಾ ಇದ್ದಾರೆ ಅವರು. ಸೊ ಹಾಗಾಗಿ ಅವ್ರು ಹೇಳಿದಾಗೆ ಪ್ರಿಂಟ್ ಮೀಡಿಯಾಗೂ ಸಹ ಅವಾರ್ಡ್ಗಳಿನ ಮುಂದೆ ಕೊಡೋ ಥರ ಆಗಬೇಕು.